ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈ ವಿಡಿಯೋದಲ್ಲಿ ಈ ವರ್ಷದ ಅಂದರೆ CET 2025 ಫಸ್ಟ್ ರೌಂಡ್ ಕಟ್ ಆಫ್ ನೋಡೋಣ. ಯಾವ ಕೋರ್ಸ್ಗೆ ಅಂದರೆ ದ ಮೋಸ್ಟ್ ಬ್ಯೂಟಿಫುಲ್ ವಂಡರ್ಫುಲ್ ಬ್ರಾಂಚ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್. ಯಾವ ರೀಜನ್ ತಗೊಂಡಿದ್ದೀನಿ ಅಂದರೆ ಓನ್ಲಿ ಬೆಂಗಳೂರು ಇಂಜಿನಿಯರಿಂಗ್ ಕಾಲೇಜಸ್. ಯಾಕೆಂದರೆ ಬೆಂಗಳೂರಲ್ಲೇ ತುಂಬ ಇಂಜಿನಿಯರಿಂಗ್ ಕಾಲೇಜಸ್ ಇದೆ, ಟಾಪ್ ಮೋಸ್ಟ್ ಇಂಜಿನಿಯರಿಂಗ್ ಕಾಲೇಜಸ್ ಇದೆ. ಯಾಕೆ ಬೆಂಗಳೂರದೇ ತಗೊಂಡಿದ್ದೀನಿ ಅಂದರೆ ಬೆಂಗಳೂರು ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಕ, IT ಹಬ್ಬು, ತುಂಬ ಇಂಡಸ್ಟ್ರೀಸ್ ಇದೆ, ನಿಮ್ಗೆ ಇಂಟರ್ನ್ಶಿಪ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಅವಕಾಶ ಸಿಗುತ್ತೆ, ತುಂಬ ಈವೆಂಟ್ಸ್ ನಡೀತಾ ಇರುತ್ತೆ, ತುಂಬ ಚೆನ್ನಾಗಿ ಕಾಂಟ್ಯಾಕ್ಟ್ಸ್ ಬೆಳೆಯುತ್ತೆ ನಿಮಗೆ. ಯಾಕೆಂದರೆ ನಿಮ್ಮ ಫ್ರೆಂಡ್ ಅವ್ರ ತಂದೆ ಯಾವುದೋ ಎಲೆಕ್ಟ್ರಾನಿಕ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಸೊ ಇಂಟರ್ನ್ಶಿಪ್ ಮಾಡೋದಕ್ಕೆ, ಪ್ರಾಜೆಕ್ಟ್ ಮಾಡೋದಕ್ಕೆ, ಆಮೇಲೆ ಅಕ್ಕಪಕ್ಕನೇ ನೂರಾರು ಕಾಲೇಜ್ಗಳಿರುತ್ತೆ ನಿಮಗೆ. ಸೊ ಬೇರೆ ಈವೆಂಟ್ಸಲ್ಲಿ, ಕಾನ್ಫರೆನ್ಸಸ್ಸಲ್ಲಿ, ಪೇಪರ್ ಪ್ರೆಸೆಂಟೇಷನಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ತುಂಬ ಅವಕಾಶಗಳಿರುತ್ತೆ. ಹಾಗಾಗಿ ತುಂಬ ಜನಗಳ ಕನಸು ಬೆಂಗಳೂರು ಇಂಜಿನಿಯರಿಂಗ್ ಕಾಲೇಜಸ್ಸಲ್ಲಿ ಇಂಜಿನಿಯರಿಂಗ್ ಮಾಡಬೇಕು ಅಂತ. ಹಾಗಾಗಿ ಓನ್ಲಿ ಬೆಂಗಳೂರು ಇಂಜಿನಿಯರಿಂಗ್ ಕಾಲೇಜಸ್ ತೊಗೊಂಡಿದ್ದೀನಿ. ಯಾಕೆಂದರೆ ಇಲ್ಲಿ ನೂರಾರು ಕಾಲೇಜ್ಗಳಿದೆ. ನೋಡ್ತಾ ಹೋಗೋಣ ಕಟ್ ಆಫು. ಈ ಕಟ್ ಆಫ್ ನೋಡಿ ಏನು ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ಇದು ಫಸ್ಟ್ ರೌಂಡ್ ಕಟ್ ಆಫು. ತುಂಬ ಚೇಂಜಸ್ ಆಗುತ್ತೆ, ಬಟ್ ಸೆಕೆಂಡ್ ರೌಂಡಲ್ಲ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ. ಸೆಕೆಂಡ್ ರೌಂಡ್ಗೂ ಅಷ್ಟೊಂದು ಸೀರಿಯಸ್ನೆಸ್ ಬಂದಿರಲ್ಲ. ಯಾಕೆಂದರೆ ಸೆಕೆಂಡ್ ರೌಂಡ್ಗೆ ಹೋಗಬೇಕಾದ್ರೆ ಏನು ನೀವು ಫೀ ಪೇ ಮಾಡೋದಿಲ್ಲ. ಚಾಯ್ಸ್ 2 ಕೊಟ್ಟರು ಫೀ ಪೇ ಮಾಡಲ್ಲ, ಚಾಯ್ಸ್ 3 ಕೊಟ್ಟರು ಫೀ ಪೇ ಮಾಡಲ್ಲ. ಅದೇ ಸೆಕೆಂಡ್ ರೌಂಡಿಂದ ಸೆಕೆಂಡ್ ಎಕ್ಸ್ಟೆಂಡೆಡ್ಗೆ ಹೋಗಬೇಕಾದ್ರೆ ಚಾಯ್ಸ್ 2 ಕೊಟ್ಟರೆ ಹೋಲ್ಡ್ ಮಾಡಿಕೊಂಡ್ರೆ ಸೀಟು, ನೀವು ಫೀಸ್ ಕಟ್ಟಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಜನ ಫಿಲ್ಟರ್ ಆಗ್ತಾರೆ. ಇನ್ನು ಕಾಮೆಟ್ ಕೇರ್ಲಿ ಒಂದಷ್ಟು ಜನ ಅಡ್ಮಿಷನ್ಸ್ ತೊಗೊಂಡಿಲ್ಲ. ಆಮೇಲೆ ಇಂಜಿನಿಯರಿಂಗ್ ಸೀಟು ತೊಗೊಂಡು ಇನ್ನೂ ಕೈಯಲ್ಲಿ ಇಟ್ಕೊಂಡಿದ್ದಾರೆ, ಬಟ್ ಅವರು ಮೆಡಿಕಲ್ ಆಸ್ಪಿರೆಂಟ್ಸು. ಮೆಡಿಕಲ್ ಸಿಕ್ಕರೆ ಮೆಡಿಕಲ್ಗೆ ಹೋಗ್ತಾರೆ, ಇಲ್ಲ ಲಾಂಗ್ ಟರ್ಮ್ಗೆ ಹೋಗೋರಿದ್ದಾರೆ. ಆಮೇಲೆ ಇನ್ನು MCC ಕೌನ್ಸಿಲಿಂಗಲ್ಲಿ ಮೆಡಿಕಲ್ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ಅಲ್ಲೇನಾದರೂ ಸಿಕ್ಕರೆ ಒಂದಷ್ಟು ಜನ KE ಕೌನ್ಸಿಲಿಂಗಿಂದ MCC ಕಡೆ ಹೋಗ್ತಾರೆ. ಹಾಗಾಗಿ ಲಾಟ್ ಆಫ್ ಚೇಂಜಸ್ ವಿಲ್ ಹ್ಯಾಪನ್. ಇನ್ನೂ ಒಂದು ಗುಡ್ ನ್ಯೂಸ್ ಅಂದರೆ ಮೆಡಿಕಲ್ ಅವ್ರಿಗೆ ಒಂದಷ್ಟು ಸೀಟ್ಸ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ. ಹಾಗಾಗಿ ಇಂಜಿನಿಯರಿಂಗಿಂದ ಒಂದಷ್ಟು ಜನ ಮೆಡಿಕಲ್ಗೆ ಶಿಫ್ಟ್ ಆಗೋ ಚಾನ್ಸಸ್ ಇದೆ. ಹಾಗಾಗಿ ಕಟ್ ಆಫ್ ಡ್ರಾಪ್ ಆಗುತ್ತೆ. ಫಸ್ಟ್ ರೌಂಡು ಕಟ್ ಆಫ್ ನೋಡಿ ಯಾವುದೇ ಕನ್ಕ್ಲೂಷನ್ಗೆ ಬರಬೇಡಿ. ಇಲ್ಲಿ 2 ವರ್ಷದ ಕಟ್ ಆಫ್ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಈ ವರ್ಷ ಅದು ರೌಂಡ್ 1 2025. ಆಮೇಲೆ ಲಾಸ್ಟ್ ಇಯರ್ದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ತಗೊಂಡಿದ್ದೀನಿ. ಹಾಗಾಗಿ ಕಟ್ ಆಫ್ ಎಲ್ಲೋ ಇರುತ್ತೆ, ಲೋ ಕಟ್ ಆಫ್ ಇರುತ್ತೆ. RV ಕಾಲೇಜಲ್ಲಿ ಈ ವರ್ಷ ಫಸ್ಟ್ ರೌಂಡ್ ನೋಡಿ 573 ಇತ್ತು, ಬಟ್ ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ 1354 ಇತ್ತು. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ವಿತ್ ಕಾಲೇಜ್ ಕೋಡ್ E003 ಅಂದರೆ ಏಡೆಡ್ ಕೋರ್ಸು. ಇಲ್ಲಿ ಫೀಸು ಗೌರ್ಮೆಂಟ್ ಫೀಸ್ ಥರ ಇರುತ್ತೆ. 1417, ಲಾಸ್ಟ್ ಇಯರು 2955 ಇತ್ತು, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಸೊ ಈ ವರ್ಷನೂ ಅಲ್ಲಿಗೆ ಖಂಡಿತ ಹೋಗುತ್ತೆ, ಸೆಕೆಂಡ್ ಎಕ್ಸ್ಟೆಂಡೆಡ್ಗೆ, ಸೆಕೆಂಡ್ಗಲ್ಲ. MSRIT 2567 ಇದೆ, ಲಾಸ್ಟ್ ಇಯರ್ 4880 ಇತ್ತು. PS ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್ 2380, ಲಾಸ್ಟ್ ಇಯರು 5451. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ 003 ಇದು ಅನ್ಏಡೆಡ್. ಇಲ್ಲಿ ಇರೋದು E048 003 ಏಡೆಡ್ ಕೋರ್ಸು. ಇಲ್ಲಿ E048 ಅಲ್ಲಿ ಬರ್ತಿರೋದು ಅನ್ಏಡೆಡ್. ಫೀಸು ಸೇಮ್ ಆಸ್ ಪ್ರೈವೇಟ್ ಕಾಲೇಜ್ ಫೀಸ್ 3070 ಇದೆ ಈ ವರ್ಷ. ಲಾಸ್ಟ್ ಟೈಮು 6000 ಇತ್ತು. ಖಂಡಿತ ಈ ವರ್ಷನೂ ಆ ಕಟ್ ಆಫ್ ರೀಚ್ ಆಗುತ್ತೆ, ಇಲ್ಲ ಓವರ್ಟೇಕು ಮಾಡ್ಕೊಂಡು ಹೋಗುತ್ತೆ. UVCE 5418 ಈ ವರ್ಷ, ಲಾಸ್ಟ್ ಇಯರ್ ಆಲ್ಮೋಸ್ಟ್ 10,000. ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಈ ವರ್ಷ 6361, ಲಾಸ್ಟ್ ಇಯರ್ 12,000. ಈ ಬ್ಲೂ ಅಲ್ಲಿ ಇರೋದೆಲ್ಲ ಈ ವರ್ಷದ ಫಸ್ಟ್ ರೌಂಡು, ರೆಡ್ ಅಲ್ಲಿ ಇರೋದೆಲ್ಲ ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. PS ಯೂನಿವರ್ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ 4400, 12,384. BIT ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 7585, ಲಾಸ್ಟ್ ಇಯರು 15,000. BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 10318, ಲಾಸ್ಟ್ ಇಯರು 17,730. RVITM ರಿಲೇಟಿವ್ಲಿ ನ್ಯೂ ಕಾಲೇಜ್ ಆದರೂ ನೋಡಿ ಟಾಪ್ 11 ಅಲ್ಲಿ ಬಂದಿದೆ ಬೆಂಗಳೂರಲ್ಲಿ, 8119, ಲಾಸ್ಟ್ ಇಯರ್ 17,799. ಇದು ಆರ್ಡರು ಅಷ್ಟೊಂದು ನೀಟಾಗಿ ಏನೂ ಇಲ್ಲ, ಅಸೆಂಡಿಂಗ್ ಆರ್ಡರ್ಲಿ ಏನೂ ಇಲ್ಲ, ಮಧ್ಯದಲ್ಲಿ ಒಂದಷ್ಟು ಜಂಬಲ್ ಆಗಿದೆ. RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 14,000, ಲಾಸ್ಟ್ ಇಯರ್ 21,000. BNMIT 12,000, ಲಾಸ್ಟ್ ಇಯರ್ 21,000. ರಾಮಯ್ಯ ಯೂನಿವರ್ಸಿಟಿ 9,200, ಲಾಸ್ಟ್ ಇಯರ್ 23,000 ಆಯಿತು. ಡಾಕ್ಟರ್ ಅಂಬೇಡ್ಕರ್ E004 ಅಂದರೆ ಏಡೆಡ್ ಕೋರ್ಸು, ಫೀಸು ಗೌರ್ಮೆಂಟ್ ಫೀಸ್ ಇರುತ್ತೆ, 16,042, ಲಾಸ್ಟ್ ಇಯರ್ 24,000. ನ್ಯೂ ಹೊರೈಸಾನ್ 16,000, ಲಾಸ್ಟ್ ಇಯರ್ 25,000. SERENITY ಈ ವರ್ಷ ಫಸ್ಟ್ ರೌಂಡ್ 16,000, ಲಾಸ್ಟ್ ಇಯರ್ ಆಲ್ಮೋಸ್ಟ್ 30,000. ದಯಾನಂದ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ 21,000 ಈ ವರ್ಷ, ಲಾಸ್ಟ್ ಇಯರ್ 32,000. ಡಾಕ್ಟರ್ ಅಂಬೇಡ್ಕರ್ ಇಲ್ಲಿ ಅನ್ಏಡೆಡ್ ಫೀಸ್ ಇರುತ್ತೆ, 20,000 ಈ ವರ್ಷ, ಲಾಸ್ಟ್ ಇಯರ್ 32,000.
ರೇವಾ ಯೂನಿವರ್ಸಿಟಿ 22,192 ಈ ವರ್ಷ ಇದ್ರೆ ಲಾಸ್ಟ್ ಇಯರ್ 33,000. CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 19,442 ಈ ವರ್ಷ, ಲಾಸ್ಟ್ ಇಯರ್ 35,000. JSS ಅಕಾಡೆಮಿ ಆಫ್ ಟೆಕ್ನಾಲಜಿ 19,000 ಈ ವರ್ಷ, ಲಾಸ್ಟ್ ಇಯರ್ 36,000. ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 26,000 ದಿಸ್ ಇಯರ್, ಲಾಸ್ಟ್ ಇಯರ್ 36,000. 10,000 ಏನು ಇಲ್ಲ, ಆರಾಮಾಗಿ ಡ್ರಾಪ್ ಆಗುತ್ತೆ. SKSJT ಗವರ್ಮೆಂಟ್ SKSJT 23,000 ಈ ವರ್ಷ, ಲಾಸ್ಟ್ ಇಯರ್ 39,000. ದಯಾನಂದ್ ಸಾಗರ್ ಯೂನಿವರ್ಸಿಟಿ ಹಾರೋಹಳ್ಳಿ 22,000 ಈ ವರ್ಷ, ಲಾಸ್ಟ್ ಇಯರ್ 41,000. SJB ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೆಂಗೇರಿ 25,434 ಈ ವರ್ಷ, ಲಾಸ್ಟ್ ಇಯರ್ 44,000. MVJ ಕಾಲೇಜ್ ಆಫ್ ಇಂಜಿನಿಯರಿಂಗ್ 27,000 ಈ ವರ್ಷ, ಲಾಸ್ಟ್ ಇಯರ್ 47,000. ನಿಮ್ಗೆ ಅನ್ಸುತ್ತೆ 20,000 ಕಟ್ ಆಫ್ ಡ್ರಾಪ್ ಆಗುತ್ತೆ ಅಂತ, ಖಂಡಿತ ಹಾಗೆ ಆಗುತ್ತೆ. ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಆಲ್ಮೋಸ್ಟ್ 30,000 ಈ ವರ್ಷ, ಲಾಸ್ಟ್ ಇಯರ್ 51,000. ಅಲಯನ್ಸ್ ಯೂನಿವರ್ಸಿಟಿ 38,800 ಈ ವರ್ಷ, ಲಾಸ್ಟ್ ಇಯರ್ 53,000. ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ KR ಪುರಂ 32,000 ಈ ವರ್ಷ, ಲಾಸ್ಟ್ ಇಯರ್ 55,000. ಪ್ರೆಸಿಡೆನ್ಸಿ ಯೂನಿವರ್ಸಿಟಿ 44,000 ದಿಸ್ ಇಯರ್, ಲಾಸ್ಟ್ ಇಯರ್ 58,000. ಸಪ್ತಗಿರಿ NPS ಯೂನಿವರ್ಸಿಟಿ 45,000 ಈ ವರ್ಷ, ಲಾಸ್ಟ್ ಇಯರ್ 60,000 ಹೋಗಿತ್ತು. ದ ಆಕ್ಸ್ಫರ್ಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 35,000 ದಿಸ್ ಇಯರ್, ಲಾಸ್ಟ್ ಇಯರ್ ಇಟ್ ವಾಸ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ 61,000. MIT ಯೂನಿವರ್ಸಿಟಿ 44,424, ಲಾಸ್ಟ್ ಇಯರ್ ಇಟ್ ವಾಸ್ 64,000. AMC ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬನ್ನೇರ್ಘಟ್ಟ 46,000 ಈ ವರ್ಷ, ಲಾಸ್ಟ್ ಇಯರ್ 66,000. ಕಮ್ಮವಾರಿ ಸಂಘ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 36,000 ಈ ವರ್ಷ, ಲಾಸ್ಟ್ ಇಯರ್ ನೋಡಿ 71,000 ಹೋಗಿತ್ತು. CMR ಯೂನಿವರ್ಸಿಟಿ 26,000 ಈ ವರ್ಷ, ಲಾಸ್ಟ್ ಇಯರ್ 74,000. ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ 47,000 ಈ ವರ್ಷ, ಲಾಸ್ಟ್ ಇಯರ್ 78,000. ಏಟ್ರಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹೆಬ್ಬಾಳ ಬೆಂಗಳೂರು 44,000 ದಿಸ್ ಇಯರ್, ಬಟ್ ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ 93,000. ಸಾಯಿ ವಿದ್ಯಾ ಯಲಹಂಕ 62,000 ಈ ವರ್ಷ, ಲಾಸ್ಟ್ ಇಯರ್ 93,000. ಡಾನ್ ಬಾಸ್ಕೋ ಲಾಸ್ಟ್ ಇಯರ್ 1 ಲಕ್ಷ ದಾಟಿತ್ತು, ಬಟ್ ಈ ವರ್ಷ ಫಸ್ಟ್ ರೌಂಡ್ ಅಲ್ಲಿ 43,000 ನಿಂತಿದೆ. ಈಸ್ಟ್ ಪಾಯಿಂಟ್ 56,000 ಈ ವರ್ಷ, ಲಾಸ್ಟ್ ಇಯರ್ 1,12,000. ಆಕಾಶ್ ಯಲಹಂಕ 93,000 ದಿಸ್ ಇಯರ್, ಲಾಸ್ಟ್ ಇಯರ್ 1,32,000. ಗೌಸಿಯಾ ಇಂಜಿನಿಯರಿಂಗ್ ಕಾಲೇಜ್ ಫಾರ್ ವಿಮೆನ್ 1,04,000 ಆಲ್ರೆಡಿ ಈ ವರ್ಷ ಕ್ರಾಸ್ ಆಗಿದೆ, 1 ಲಕ್ಷ, ಲಾಸ್ಟ್ ಇಯರ್ 1,73,000 ಆಯಿತು. HKBK 67,000 ಈ ವರ್ಷ, ಲಾಸ್ಟ್ ಇಯರ್ 2 ಲಕ್ಷ ದಾಟಿತ್ತು. ಕಮ್ಮವಾರಿ ಸಂಘ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ KSIT ಇದು ಎರಡು ಒಂದೇ ಸಂಸ್ಥೆ, ಕಮ್ಮವಾರಿ ಸಂಘ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಂಡರಲ್ಲೇ ಬರುತ್ತೆ. 71,465 ಈ ವರ್ಷ, ಲಾಸ್ಟ್ ಇಯರ್ 2,15,000. KNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 77,000 ಈ ವರ್ಷ, ಲಾಸ್ಟ್ ಇಯರ್ 2,17,000. MS ಇಂಜಿನಿಯರಿಂಗ್ ಕಾಲೇಜ್ 89,000 ದಿಸ್ ಇಯರ್, ಲಾಸ್ಟ್ ಇಯರ್ ಇಟ್ ವಾಸ್ 2,19,000. ಇಂಪ್ಯಾಕ್ಟ್ 83,000 ಈ ವರ್ಷ, ಲಾಸ್ಟ್ ಇಯರ್ 2,19,000. ಶ್ರೀ ರೇವಣ್ಣ ಸಿದ್ದೇಶ್ವರ ಇಂಪ್ಯಾಕ್ಟ್ ಇವೆಲ್ಲ ಕಾಲೇಜ್ ವಿಸಿಟ್ ಮಾಡಿ, ರೇವಣ್ಣ ಸಿದ್ದೇಶ್ವರ ಇಂಪ್ಯಾಕ್ಟ್ ವಿಜಯ ವಿಠಲ ಇವೆಲ್ಲ ಕಾಲೇಜ್ ವಿಸಿಟ್ ಮಾಡಿ, ಆಮೇಲೆ ಆಪ್ಷನ್ ಎಂಟ್ರಿ ಮಾಡಿ. ಮನೇಲಿ ಕೂತ್ಕೊಂಡು ಸುಮ್ಮನೆ ಸಿಂಪ್ಲಿ ಕಣ್ಣು ಮುಚ್ಕೊಂಡು ಆಪ್ಷನ್ ಎಂಟ್ರಿ ಮಾಡಬೇಡಿ, ವೆಬ್ಸೈಟ್ ನೋಡಿ ಕಾಲೇಜ್ ಹೋಗಿ. 74,000 ಈ ವರ್ಷ, 2,20,000 ಲಾಸ್ಟ್ ಇಯರ್. ಘೌಸಿಯಾ ಇದು ರಾಮನಗರದಲ್ಲಿದೆ, ಆದರೂ ಬೆಂಗಳೂರು ಕಾಲೇಜ್ ಅಂತಾನೆ ಹಾಕೊಂಡಿದ್ದೀನಿ. 84,000 ದಿಸ್ ಇಯರ್, ಲಾಸ್ಟ್ ಇಯರ್ ಇಟ್ ವಾಸ್ 2,26,000. ವಿಜಯ ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 96,000 ದಿಸ್ ಇಯರ್, ಲಾಸ್ಟ್ ಇಯರ್ ಇಟ್ ವಾಸ್ 2,27,000. ಆದಿತ್ಯ ಯಲಹಂಕದಲ್ಲಿದೆ 89,000 ಈ ವರ್ಷ, 2,28,000 ಲಾಸ್ಟ್ ಇಯರ್. 53 ಕಾಲೇಜ್ ಆಯಿತು, ಆದರೂ ಬೆಂಗಳೂರಲ್ಲಿ ಇನ್ನೂ ಒಂದಷ್ಟು ಕಾಲೇಜ್ ಇದೆ. ಜ್ಞಾನ ವಿಕಾಸ 1 ಲಕ್ಷ ದಾಟಿದೆ ಈ ವರ್ಷ. ಏನು ವಿಕಾಸ ಆಗಿದೆಯೋ ಗೊತ್ತಿಲ್ಲ, ಯಾರು ಆಪ್ಷನ್ ಎಂಟ್ರಿ ಮಾಡಿದಾರೋ ಗೊತ್ತಿಲ್ಲ. ಕಾಲೇಜ್ ಹೋಗಿ ವಿಸಿಟ್ ಮಾಡಿ, ಫೀಡ್ಬ್ಯಾಕ್ ತಗೊಳ್ಳಿ, ಅಲ್ಲಿ ಸ್ಟೂಡೆಂಟ್ಸ್ ಹತ್ರ, ಫ್ಯಾಕಲ್ಟಿ ಹತ್ರ, ಹಾಸ್ಟೆಲ್ ಹೇಗಿದೆ, ಟೀಚಿಂಗ್ ಹೇಗಿದೆ, ಪ್ಲೇಸ್ಮೆಂಟ್ ಹೇಗಿದೆ ಅಂತ, ಆಮೇಲೆ ಆಪ್ಷನ್ ಎಂಟ್ರಿ ಮಾಡಿ. 2,34,000 ಹೋಗಿತ್ತು ಲಾಸ್ಟ್ ಇಯರ್. ACS 62,000 ಈ ವರ್ಷ, ಲಾಸ್ಟ್ ಇಯರ್ 2,34,000. ಸಿ ಕಾಲೇಜು 85,000 ದಿಸ್ ಇಯರ್. BTI 87,000. ಬೃಂದಾವನ್ 83,000. ಶ್ರೀಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 80,000. ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಮಾಗಡಿ ರೋಡು, ಕೋಡ್ ನೋಡ್ಕೊಳ್ಳಿ, ಯಾಕೆಂದ್ರೆ ಈಸ್ಟ್ ವೆಸ್ಟ್ ಅಂತ ಎರಡಿದೆ. ಒಂದು ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇನ್ನೊಂದು ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇಲ್ಲಿದೆ ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಯಲಹಂಕ, ಇದು EWIT ಮಾಗಡಿ ರೋಡ್ 58,000. ಸಂಭ್ರಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 81,000. ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಯಲಹಂಕ 61,000. ಥ್ಯಾಂಕ್ ಗಾಡ್ BCET ಎಲ್ಲೂ ಕಾಣ್ತಿಲ್ಲ, ಯಾಕೆಂದರೆ ಲಾಸ್ಟ್ ಫ್ಯೂ ಇಯರ್ಸಿಂದ ಹೇಳ್ತಾನೆ ಇದ್ದೆ ಹುಷಾರು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಅಂತ. ಆದ್ರೂ ಲಾಸ್ಟ್ ಇಯರ್ ನೋಡಿ 2,53,000 ಹೋಗಿದ್ರು. ಈ ಸರಿ ಪ್ರೊವಿಷನಲ್ ರೌಂಡಲ್ಲಾಗಲಿ, ರಿಯಲ್ ಫಸ್ಟ್ ರೌಂಡ್ ಅಲಾಟ್ಮೆಂಟಲ್ಲಾಗಲಿ ಕಾಲೇಜ್ ಕಾಣ್ತಿಲ್ಲ. ಗೋಪಾಲನ್ 84,000. ಕೇಂಬ್ರಿಡ್ಜ್ ನಾರ್ತ್ ಕ್ಯಾಂಪಸ್, ಕೇಂಬ್ರಿಡ್ಜ್ ಅನ್ನು ಅಂದ್ಬಿಟ್ಟು
ಕೇಂಬ್ರಿಡ್ಜ್ ಅನ್ನ ಹೆಸರು ನೋಡಿ ತುಂಬಾ ಸ್ಟೂಡೆಂಟ್ಸ್ ಮೋಸ ಹೋಗಿ 50,000ಕ್ಕೆ ಕಟ್ ಆಫ್ ನಿಂತಿದೆ. ಲಾಸ್ಟ್ ಇಯರ್ 55. ಕೆಲವು ಕಾಲೇಜಸ್ ಎಲ್ಲ ನಾನು ರಿಪೀಟೆಡ್ ಆಗಿ ಹೇಳ್ತಾ ಇದ್ದೀನಿ, ಕಾಲೇಜ್ ವಿಸಿಟ್ ಮಾಡಿ ನಂಬಿಕೆ ಬಂದ್ಮೇಲೆ ಆಪ್ಷನ್ ಎಂಟ್ರಿ ಮಾಡಿ ಅಂತ. ಈಗ ಮಾಡ್ಬಿಡ್ತೀರಾ, ಕಾಲೇಜ್ ಸಿಕ್ಬಿಡುತ್ತೆ, ಆಮೇಲೆ ಸಹ ನನಗೆ ಈ ಕಾಲೇಜ್ ಬೇಡ ಅಂತೀರಾ. ಶಿವಕುಮಾರ್ ಮಹಾಸ್ವಾಮೀಜಿ 1 ಲಕ್ಷ ದಾಟಿದೆ ಆಲ್ರೆಡಿ. ಲಾಸ್ಟ್ ಇಯರು 2,55,000 ಆಯಿತು. ಗೀತಮ್ ಯೂನಿವರ್ಸಿಟಿ 62,000, ಶ್ರೀ ವೆಂಕಟೇಶ್ವರ 71,000. ಜ್ಯೋತಿ ಇದು ಕಟ್ ಆಫ್ ನೋಡಬೇಡಿ, ಕಾಲೇಜ್ ಹೋಗಿ ವಿಸಿಟ್ ಮಾಡಿ, ಅಲ್ಲಿ ಏನು ಫೆಸಿಲಿಟಿ ಇದೆ, ಏನು ರಿಸರ್ಚ್ ನಡೀತಿದೆ, ಲ್ಯಾಬ್ಸ್ ಹೇಗಿದೆ, ಫಂಡ್ಸ್ ಹೇಗೆ ಬಂದಿದೆ ಅಲ್ಲಿಗೆ, ಅದೆಲ್ಲ ನೋಡಿ 48,594 ಇದೆ. ಅಮೃತ 83,000, ಆನೇಕಲ್ ಶ್ರೀ ಸಾಯಿರಾಮ್ 81,000, ರಾಜೀವ್ ಗಾಂಧಿ 76,000, ಸಿಟಿ ಇಂಜಿನಿಯರಿಂಗ್ ಕಾಲೇಜ್, ದಿಸ್ ಇಸ್ ಅ ಸಿಸ್ಟರ್ ಕನ್ಸರ್ನ್ ಆಫ್ AMC 82,000, ಶ್ರೀ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕುಂಬಳಗೋಡಲ್ಲಿದೆ 73,000, ಟಿಜನ್ 74,000, APS 69,000, RR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 74,000, ಡಾಕ್ಟರ್ HN ನ್ಯಾಷನಲ್ ಕಾಲೇಜು ಲಾಸ್ಟ್ ಇಯರ್ ಸ್ಟಾರ್ಟ್ ಆಯಿತು ಜಯನಗರಲ್ಲಿ 62,000 ಇದೆ. ವೇಮನ ಕೋರಮಂಗಲದಲ್ಲಿದೆ 67,000. 79 ಕಾಲೇಜ್ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ ಎಲೆಕ್ಟ್ರಾನಿಕ್ಸ್ಗೆ ಬರೀ ಬೆಂಗಳೂರಲ್ಲಿ. ಇದನ್ನು ನೋಡಿಕೊಂಡು ನಿಮಗೆ ಯಾವ ಕಾಲೇಜ್ ಇಷ್ಟ ಇಲ್ವೋ ಆ ಕಾಲೇಜಿಂದ ಡಿಲೀಟ್ ಮಾಡಬಹುದು ಸೆಕೆಂಡ್ ರೌಂಡ್ಗೆ. ಯಾಕೆಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನಿಮ್ಗೆ ಏನಾದರೂ ಸೀಟ್ ಸಿಕ್ಕಿದ್ರೆ ನೀವು ಖಂಡಿತ ಹೋಗಿ ಅಡ್ಮಿಷನ್ ತಗೊಳ್ಳೇಬೇಕಾಗುತ್ತೆ. ಇನ್ನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬ್ರಾಂಚ್ ಬಗ್ಗೆ ಮಾತಾಡೋ ಹಾಗೆ ಇಲ್ಲ, ತುಂಬ ಚೆನ್ನಾಗಿದೆ. ತುಂಬ ಜನ ಹೇಳ್ತಿರ್ತಾರೆ ಟಫ್ ಅದು ಇದು ಅಂತ. ಓದಲಿಲ್ಲ ಅಂದರೆ ಎಲ್ಲ ಬ್ರಾಂಚು ಟಫ್ ಆಗುತ್ತೆ, ಓದಿದ್ರೆ ಯಾವುದು ಕಷ್ಟ ಅಲ್ಲ. ಸೆಕೆಂಡ್ PUCಯಲ್ಲಿ 10th ಸ್ಟ್ಯಾಂಡರ್ಡಲ್ಲಿ ಹೇಗೆ ಓದ್ತಿರೋ ಹಾಗೆ ಇಂಜಿನಿಯರಿಂಗಲ್ಲಿ ಓದಿದ್ರೆ ಒಳ್ಳೆಯದೇ ಆಗುತ್ತೆ. ನೀವು ಯಾರ ಹತ್ರ ಫೀಡ್ಬ್ಯಾಕ್ ತೊಗೊಂಡಿರ್ತೀರ ಅಂದರೆ ಬಿಲೋ ಆ್ಯಾವ್ರೇಜ್ ಸ್ಟೂಡೆಂಟ್ಸ್ ಹತ್ರ ಫೀಡ್ಬ್ಯಾಕ್ ತೊಗೊಂಡಿರ್ತೀರ. ಅವ್ನಿಗೆ ಇಂಟ್ರೆಸ್ಟೇ ಇರೋದಿಲ್ಲ, 24 ಗಂಟೆ ರೀಲ್ಸ್ ನೋಡಿಕೊಂಡು, ಕ್ರಿಕೆಟ್ ಮ್ಯಾಚ್ ನೋಡಿಕೊಂಡು, IPL ನೋಡ್ಕೊಂಡಿರ್ತಾನೆ. ಅವನಿಗೆ ಎಲೆಕ್ಟ್ರಾನಿಕ್ಸು ಎಲೆಕ್ಟ್ರಿಕಲ್ಲು ಎಲ್ಲ ಕಷ್ಟನೇ ಅವ್ರಿಗೆ. ಯಾರಿಗಾದ್ರೂ ಓದೋ ಇಂಟ್ರೆಸ್ಟ್ ಇರೋರಿಗೆ ಕೇಳಿ, ಎಲೆಕ್ಟ್ರಾನಿಕ್ಸ್ ವೆರಿ ನೈಸ್ ಬ್ರಾಂಚ್. ಒಂದೊಂದು ಸಬ್ಜೆಕ್ಟ್ಸು ತುಂಬ ಚೆನ್ನಾಗಿದೆ, ಜಾಬ್ ಆಪರ್ಚುನಿಟೀಸು ಇದೆ. ಈಗ ನೋಡ್ತಾ ಇದ್ದೀರಾ ಟ್ರಂಪ್ ಏನು ಮಾಡ್ತಿದ್ದಾನೆ ಇಂಡಿಯಾಗೆ ಅಂತ. ಯಾಕಂದರೆ ಕಂಪ್ಯೂಟರ್ ಸೈನ್ಸಲ್ಲಿ ಸರ್ವಿಸ್ ಸೆಕ್ಟರ್ ಅದು, ನಾವೇನು ಮ್ಯಾನುಫ್ಯಾಕ್ಚರ್ ಮಾಡ್ತಿಲ್ಲ, ಯಾವುದು ಸಾಫ್ಟ್ವೇರ್ ಡೆವಲಪ್ ಮಾಡ್ತಿಲ್ಲ ನಾವು. ಅದೇ ಎಲೆಕ್ಟ್ರಾನಿಕ್ಸಲ್ಲಿ ಈಗ VLSL ಇರ್ಬೋದು, ಬೇರೆ ಪ್ರಾಡಕ್ಟ್ಸ್ ಇರ್ಬೋದು, ಡೆವಲಪ್ಮೆಂಟ್ಗೆ ಗೌರ್ಮೆಂಟಿಂದನೂ ತುಂಬ ಫಂಡ್ಸ್ ಬರ್ತಿದೆ, ಎಲೆಕ್ಟ್ರಾನಿಕ್ ಇಂಡಸ್ಟ್ರೀಸು ಬರ್ತಾ ಇದೆ. ಬಟ್ ಜಾಬ್ ಸಿಗೋದು ನಿಮ್ಮಲ್ಲಿ ಸ್ಟಫ್ ಇದ್ರೆ ಮಾತ್ರ ಜಾಬ್ ಕೊಡ್ತಾರೆ, ಸುಮ್ಮನೆ ಕರ್ಕೊಂಡೋಗಂತೂ ಜಾಬ್ ಕೊಡೋದಿಲ್ಲ. ಹಾಗಾಗಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿದೆ. ಒಂದು ಸರ್ವೆ ಮಾಡಿ, ಒಂದಷ್ಟು ಕಾನ್ಫಿಡೆನ್ಸ್ ಇರಲಿ, ಮತ್ತು ಓದೋ ಮನಸ್ಸಿರಲಿ. ಸುಮ್ಮನೆ ಹೋಗಿ ಅಡ್ಮಿಷನ್ ಆದರೆ ಏನೇ ಇಂಜಿನಿಯರಿಂಗ್ ನಿಮ್ಗೊಂದು ಡಿಗ್ರಿ ಬರುತ್ತೆ, ಬಟ್ ಯು ವಿಲ್ ನಾಟ್ ಬಿಕಮ್ ಎನ್ ಇಂಜಿನಿಯರ್. ಇಂಜಿನಿಯರ್ ಆಗಬೇಕು ಅಂದರೆ ಸ್ಕಿಲ್ಸ್ ಬೇಕು. ಇಷ್ಟು ದಿನ ಬರೀ ನಾಲೆಡ್ಜ್ ಅನ್ನು ನೋಡ್ಕೊಂಡು ಬಂದಿದ್ದೀರಾ, ಇನ್ನು ಮೇಲೆ ನಾಲೆಡ್ಜ್ ಜೊತೆಗೆ ಸ್ಕಿಲ್ಲು ಬೇಕಾಗುತ್ತೆ ನಿಮಗೆ. ಸ್ಕಿಲ್ಸ್ ಡೆವಲಪ್ ಮಾಡಿಕೊಂಡ್ರೆ ಕಾಲೇಜಲ್ಲಿ ಪ್ಲೇಸ್ ಆಗಿಲ್ಲ ಅಂದರೂ ಕಂಪ್ನಿಯಲ್ಲಿ ನಿಮ್ಗೆ ಖಂಡಿತ ಕೆಲಸ ಸಿಗುತ್ತೆ. ಸೊ ಬಿಲೀವ್ ಮೀ, EC is very good branch. Try it. All the best for your counseling. Thank you.